ದಯವಿಟ್ಟು ನನ್ನ ಮಾತು ಕೇಳಮ್ಮ. ಅವನಿಂದ ತಪ್ಪಿಸ್ಕೊಳ್ಳಕ್ಕೆ ನಮಗಿರೋ ದಾರಿ ಒಂದೇ ಒಂದು. ಯಾರಿಗೂ ಗೊತ್ತಾಗದೆ ಇರುವ ಹಾಗೆ ನಾವು ಈ ಊರ್ ಬಿಟ್ಟು ಹೊರಟ್ಬಿಡೋಣ. ಊರ್ ಬಿಟ್ಟು ನಾವ್ ಯಾಕೆ ಹೋಗ್ಬೇಕು? ಅವನೇ ಊರ್ ಬಿಡಿಸ್ತೀನಿ, ನೋಡ್ತಾ ಇರು. ಏಯ್ ಬಾರೆ. ಏ ಇಂದ್ರ, ಲಿಸನ್ ಟು ಯುವರ್ ಡ್ಯಾಡ್ ಯಾ ಪ್ಲೀಸ್. ಏಯ್ ಸುಮ್ನೆ ಬಾರೆ. By the by, I am Rudra Pratap, Circle Inspector of the Police. ನಿಮ್ ಕೇಸ್ ತಗೊಂಡಿದ್ದಕ್ಕೆ ನನಗಿಂತ ಮುಂಚೆ ಇದ್ದ ಇನ್ಸ್ಪೆಕ್ಟರ್ನ ಎಲ್ಗೋ ಟ್ರಾನ್ಸ್ಫರ್ ಮಾಡ್ಬಿಟ್ರು. ಅದಕ್ಕೋಸ್ಕರ ನೀವು ಯೋಚನೆ ಮಾಡ್ಬೇಕಾಗಿಲ್ಲ, ಭಯ ಪಡಬೇಕಾಗಿಲ್ಲ. ಇದು ನನ್ನ 63ನೇ ಟ್ರಾನ್ಸ್ಫರ್. ಇವ್ರುಗಳ ಮಾತು ನಾನು ಕೇಳಲಿಲ್ಲ ಅಂತ ದೇಶದ ಮೂಲೆ ಮೂಲೆಗೂ ನನ್ನನ್ನ ಸುತ್ತಿ ದೇಶದಲ್ಲಿರೋ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೂ ನನ್ನನ್ನ ಟ್ರಾನ್ಸ್ಫರ್ ಮಾಡ್ಬಿಟ್ರು. ಬಟ್ ಐ ಡೋಂಟ್ ಕೇರ್. ಅಲ್ಲಿ ನೋಡಿ, ನನ್ನ ಸೂಟ್ ಕೇಸ್ನ ರೆಡಿಯಾಗಿ ಯಾವಾಗ್ಲೂ ಸ್ಟೇಷನ್ ಅಲ್ಲೇ ಇಟ್ಟಿರ್ತೀನಿ. ಐ ಆಮ್ ರೆಡಿ ಟು ಟ್ರಾನ್ಸ್ಫರ್ ಎವ್ರಿವೇರ್, ಎವ್ರಿ ಸ್ಟೇಷನ್. ಬಟ್ ಐ ಆಮ್ ನಾಟ್ ಫಾರ್ ಸೇಲ್. ಐ ಆಮ್ ನಾಟ್ ಫಾರ್ ಸೇಲ್. ಟೆಲ್ ಮಿ ವಾಟ್ಸ್ ಯುವರ್ ಪ್ರಾಬ್ಲಮ್? ಯಾವನು ನಿಮಗೆ ತೊಂದರೆ ಕೊಟ್ಟಿದ್ದು? ಕಮ್ ಆನ್, ಟೆಲ್ ಮಿ. ಸುಭಾಷ್ ಚಂದ್ರ ಗಾಂಧಿ. ಬೈಯೋಣ ಅಂದ್ರೆ ಅದಕ್ಕೂ ಆಗದೆ ಇರೋ ರೀತಿನಲ್ಲಿ ಮಹಾನ್ ಭಾವರ ಹೆಸರಿಟ್ಟಿದ್ದಾರೆ. ಎಲ್ಲಿದ್ದಾನ ಅವನು? ಎಲ್ಲಿ ಅವನ ಅಡ್ಡ? ಇದು ರೌಡಿಗಳು ಕಂಪನಿ ಮಗ. ಫೋಟೋ ಇಂಟರ್ವ್ಯೂ ಗ್ರ ಕೆಲಸ ಸಿಕ್ಕರೆ 1 ಲಕ್ಷ 2 ಲಕ್ಷ ಸ್ಯಾಲರಿ ಅಂತ ಗ್ರ. ಲೈಫ್ ಸಟ್ಲು ಮಗ. ನಮಸ್ಕಾರ ನೈಫ್ ಮಂಜ. ಅಣ್ಣ ನಾನು 3 ಮರ್ಡರ್ ಮಾಡಿದ್ದೀನಿ ಅಣ್ಣ. ನನ್ನ ಫೋಟೋ ಪೇಪರ್ ಎಲ್ಲ ಬಂದ್ಬಿಟ್ಟೈತೆ. ನನ್ಗೆ 4 ವರ್ಷ ಎಕ್ಸ್ಪೀರಿಯನ್ಸ್ ಫೀಲ್ಡ್ ನಾಗೆ. ಕೆಲಸ ಕೊಡ್ತಾ ನೋ ಕ್ಯಾಂಡಿಡೇಟ್. ಓಕೆ ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ಸ್ ಅಣ್ಣ. Rama is going. Rama is going. Rama has gone. Rama has gone. Very good. Innayyan. ಇದಕ್ಕೆ ಇಂಗ್ಲಿಷ್ ನಾಗ ಏನಂತಾರ ಗುರು? ವಾವ್, ಇದೇ ಸರ್ ಅವನ ಅಡ್ಡ. ವಾಟ್? ನೀ ಹೇಳ್ತಿರೋ ರೌಡಿಗಳ ಅಡ್ಡ ಇದು ರೌಡಿಗಳ ಅಡ್ಡ ಅಂದ್ರೆ ನಂಬಕ್ಕಾಗ್ತಾ ಇಲ್ವಾ? ಇದು ಕಾರ್ಪೊರೇಟ್ ರೌಡಿಸಂ. ಕಾರ್ಪೊರೇಟ್ ಲ್ಯಾಂಡ್ ಲಿಟಿಗೇಷನ್. What her name is? Subbarao. 80 lakhs. ಇಲ್ಲ leg labs. Project deadline evening 6 o'clock. All disposed magas. ಸಾಫ್ಟ್ವೇರ್ ಕಂಪನಿ ತರ ಹಾರ್ಡ್ವೇರ್ ಕಂಪನಿ ಸರ್ ಇದು. ಹಾರ್ಡ್ವೇರ್? ನಿನ್ ಮದರ್, ನಿನ್ ಸಿಸ್ಟರ್. ಅಯ್ಯೋ ಬೇಡಪ್ಪ. ರೇಪ್ ಯುವರ್ ಡಾಟರ್ ವೈಫ್. ದುಡ್ಡು ಕೊಟ್ಬಿಡ್ತೀನಪ್ಪ. ಫಾಲೋ ಮೀ. Hey you, ಎಲ್ಲೋ ನಿಮ್ ಬಾಸ್ ಗಾಂಧಿ ಎಲ್ಲಿದ್ದಾನೆ? Yes, What's the problem? ಪ್ರಾಬ್ಲಮ್? ಸುಭಾಷ್ ಚಂದ್ರ ಗಾಂಧಿ ಇವಳಿಗೆ ತೊಂದರೆ ಕೊಟ್ಟಿದ್ದಾನೆ. ಇವಳು ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನನ್ನ ಹತ್ರ ಸಾಕ್ಷಿನೂ ಇದೆ, ಅರೆಸ್ಟ್ ವಾರೆಂಟೂ ಇದೆ. Take it. Om Prakash, I am having anticipatory bail. Take this and please. What a silly. ಇವನು ಆರ್ಡಿನರಿ ರೌಡಿ ಅಲ್ಲ, ಬಿಗ್ ಡಾನ್, ಇಂಟರ್ನ್ಯಾಷನಲ್ ಡಾನ್. ಮೈ ಫುಟ್. ಏ ಇಂದ್ರ ವೇಟ್. No, leave her alone. What to do? Hey you. ನೀವಿಬ್ರು ಕನಕನ ಪಾಳ್ಯ ಶ್ಯಾಮ ಪೋಡ ಅಲ್ವೇನ್ರು? ನನ್ನ ಮಕ್ಕಳ ಪಿಕ್ ಪಾಕೆಟ್ ಮಾಡ್ತಾರೆ. ಪಿಕ್ ಪಾಕೆಟ್. No sir, I am Sam. Is Patrick. ಶ್ಯಾಮ್ ಪ್ಯಾಟ್ರಿಕ್. ಗಾಂಧಿ ಸರ್ ನ ಮೀಟ್ ಮಾಡ್ಬೇಕು. ಗಾಂಧಿ ಸರ್ ನ ಮೀಟ್ ಮಾಡ್ಬೇಕಾದ್ರೆ ನಾಟ್ ದಿಸ್ ಡ್ರೆಸ್ ಸರ್. Yes sir, if you meet Gandhi sir, dress code ಇದೆ. ಕೂಲ್ ಡೌನ್ ರುದ್ರ, ಕೂಲ್ ಡೌನ್. ಯಾವ ಡ್ರೆಸ್ಸು? Sitting sir. Hey rowdies, I want to see your boss. Where is he? Court go. Macha, connect it boss. Yes, Mr. Maga. Morning. Hi. Good morning. Yes, what can I do for you? Hello, Mr. and Miss. What can I do for you? Mr. Takali and Pussy, I don't understand why do you take the stupid people up and who don't know the value of time? No, I don't like this. Disconnect. Disconnect, boss. ಏನಿದು? ಏನ್ ಕತೆ ಇದು? ನನ್ಗೊಂದು ಅರ್ಥ ಆಗ್ತಿಲ್ಲ. ಹುಚ್ಚಿಡಿತಾ ಇದೆ ನನಗೆ, ಹುಚ್ಚು. ಅವಳು ನೋಡಿದ್ರೆ ಹಾಗಿದ್ದಾಳೆ, ಇವ್ನು ನೋಡಿದ್ರೆ ಹೀಗಿದ್ದಾನೆ. ಇವ್ರಿಬ್ರು ಯಾಕೆ ಕಿತ್ತಾಡ್ತಿದ್ದಾರೆ? ಏನ್ ಕತೆ ಇದು? ಸರ್ ಇವನು ಲಂಡನ್ ಅವನ್ ಸರ್, ಇಂಡಿಯಾದವನ್ ಅಲ್ವೇ ಅಲ್ಲ. ಹೌದು ಸರ್, born and brought up in England, ಮಲ್ಟಿ ಮಿಲಿಯನರ್ ಸರ್. ಇವನ್ ಒರಿಜಿನಲ್ ಆಫೀಸು, ಮ್ಯಾನ್ಷನ್, ಇವನಿರೋದು ಎಲ್ಲ ಲಂಡನ್ ಅಲ್ಲೇ.
ಇವ್ನ್ 2 ವರ್ಷದ ಮುಂಚೆ ಹೀಗಿರ್ಲಿಲ್ಲ ಸರ್, ಬೇರೆ ತರಾನೇ ಇದ್ದ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ಕಾರ. ನಮಸ್ಕಾರ. ಕರ್ಮಣ್ಯೇ ವಾದಿಕಾರಸ್ತೆ ಮಾಪಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೆ ಸಂಗೋಸ್ತ್ವ ಕರ್ಮಣಿ. I'm in London. Yeah, what can I do for you? Hey, okay, I'll do it. Yes, you are right, ma'am. Gentlemen, just a minute. It's a very important Miss project. Kumada, Hi, ಯಾವ sir. ಈ white ಜಿರಳೆಗಳು? These are the Swiss delegates we were talking about. Hello. Oh, you're all from How do the you do? Swiss company. This is Mary. How do you do? And this is Hello. Alex. How do you do? He's Mr. Sadhu, best friend of our MD. What is this box? This is a small present for your MD. It's a Swiss watch. Swiss watch? For my MD? No. He Excuse won't me, like but this. it's for him. Oh, very no. expensive. Wait. I give you one more box. Keep it and give it to my MD. What's this? This is soil. Indian soil. Indian soil. Soil? What use is that? ಈ ಮಣ್ಣು ತಗೊಂಡು ಕೊಡ್ರು ನಿಮ್ ಕೆಲ್ಸ ಆಗೋಗುತ್ತೆ. Do what I say. No, I can't take this. No. Excuse me, listen to me. My boss made in London, but he likes, he loves, he uses only Indian made. Yeah? My boss breathes India. He likes India. He eats India. He sleeps India. He dreams India. He walks India. He talks India. He takes India. He laughs India. He cries India. He dances India. He jumps India. He loves India. He hugs India. He do everything in India. But he do kaka susu only in London. Yeah. Yes. Waste of dialogue. Oh. Thank you. ನಮಸ್ತೆ. Namaste. Please be seated. We have a small gift for you, sir. Oh, thank you. What is this? Indian soil. Indian soil. Yes, Indian soil. Ah. What? ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. Thank you very much. I am really touched. Thank you for the Indian soil. Please take your seat. Thank you, sir. Thank you. Yeah, tell me, what can I do for you? These are the details of the project, sir. Would you like me to explain it to you? No, not necessary. Give it to me. I am approving your project, okay? Oh, that's great. ನಿಮ್ ಯೋಗ್ಯತೆ ನೋಡಲ್ಲ ಕಣ್ರೋ, ಮಣ್ಣನ್ನು ನೋಡಿ. Yeah, please take this. Thank you, sir. Thank you, sir. Thank you. Yeah, Namaste. Namaste. ನನ್ನ ತಾಯ್ನಾಡಿನ ಮಣ್ಣು ತಂದ್ಕೊಟ್ಟಿದ್ದಾರೆ. ನಮ್ಮೂರಲ್ಲಿ ಕಾಲಗ್ ಮಣ್ಣಾದ್ರೆ ಕಾಲ್ ತೊಳ್ಕೊಂಬ, ಕಾಲ್ ಗಲೀಜು ಅಂತಾರೆ. ಅಂಥದ್ರಲ್ಲಿ ನೀವು ಆ ಮಣ್ಣನ್ನ ಕಣ್ಣಿಗೆ. ಅಮ್ಮ, ತಾಯಿ ಹತ್ರನೇ ಇರೋ ಮಗು ತಾಯಿಗೆ ಒದಿತದೆ, ಗಲಾಟೆ ಮಾಡುತ್ತೆ. ಅದಕ್ಕೆ ತಾಯಿ ಪ್ರೇಮ ಏನು ಅಂತ ಗೊತ್ತಿರಲ್ಲ. ಅದೇ ತಾಯಿಯಿಂದ ದೂರ ಆಗಿರೋ ಮಗು ಮಾತ್ರ ಗೊತ್ತಾಗ ತಾಯಿ ಪ್ರೀತಿ ಎಂತದ್ದು ಅಂತ. ನಾನ್ ನನ್ನ ತಾಯ್ನಾಡಿಂದ ದೂರ ಆಗಿರೋ ನತದೃಷ್ಟ ಮಗು ಅಮ್ಮ, ನತದೃಷ್ಟ ಮಗು. ಐ ಆಮ್ ಸಾರಿ ಸರ್. ಇಟ್ಸ್ ಓಕೆ. ಇದನ್ನ ನನ್ನ ಡ್ರಾಯರ್ ಇಟ್ಬಿಡಿ, ಓಕೆ? ಪ್ಲೀಸ್ ಕೇರ್ಫುಲಿ, ಓಕೆ? ಹಲೋ ಬ್ರದರ್, ಹೌ ಆರ್ ಯು? I am fine, sir. ಅದು ಈ ಮಣ್ಣು ಆಗೋಗಿದೆ, ಅರ್ಜೆಂಟ್ ಆಗಿ 2 ಮೂಟೆ ಮಣ್ಣನ್ನ ಎಕ್ಸ್ಪೋರ್ಟ್ ಮಾಡ್ಬಿಡಪ್ಪ. ಏನ ಮಣ್ಣ ಮೊನ್ನೆ ತಾನೆ 2 ಮೂಟೆ ಕಳ್ಸಿದ್ದಲ್ಲ. ನಿಮ್ ಬಾಸು ಮಣ್ಣನ್ನ ಮುದ್ದೆ ಮಾಡ್ಕೊಂಡು ನುಂಗ್ತಾನ ಇಲ್ಲ ರೊಟ್ಟಿ ಮಾಡ್ಕೊಂಡು ನೆಕ್ತಾನ? ಅಪ್ಪ, ನಮ್ ಬಾಸು ಮುದ್ದೆ ಮಾಡ್ಕೊಂಡು ತಿಂತಾರೋ ಇಲ್ಲ ರೊಟ್ಟಿ ಮಾಡ್ಕೊಂಡು ನೆಕ್ತಾರೋ ನನಗಂತೂ ಗೊತ್ತಿಲ್ಲ. ಆದ್ರೆ ಮಣ್ಣಿಂದ ನನಗಂತೂ ಸಖತ್ ವರ್ಕೌಟ್ ಆಗ್ತಾ ಇದೆ. ಮಣ್ಣೆಲ್ಲ ಅವ್ರು ಕಳಿಸ್ತಾ ಇದೀನಿ, ಫಾರಿನ್ ಗುಡ್ಸ್ ಎಲ್ಲ ಮನೆ ಫುಲ್ ತುಂಬಿಸ್ಕೊಂತಾ ಇದೀನಿ. ಬೇಗ ಮಣ್ಣು ಕಳ್ಸಪ್ಪ. ನೋಡು, ಒಂದ್ ಕೆಲಸ ಮಾಡು. ಏನ್ ಕೆಲಸ? ಇಲ್ಲಿಂದ ಅಲ್ಲಿಗೆ ಮಣ್ಣು ಕಳ್ಸೋದಕ್ಕೆ 50,000 ರೂಪಾಯಿ ಆಗುತ್ತೆ. ಆಗತ್ತಪ್ಪ. ಮೊನ್ನೆ ನನಗೊಂದು ಐಡಿಯಾ ಬಂತು. ನಿನಗೂ ಗೊತ್ತಾ? ಮಣ್ಣು ಎಲ್ಲಾ ಕಡೆನೂ ಒಂದೇ ತರ ಇರುತ್ತೆ. ಲಂಡನ್ ಮಣ್ಣನ್ನೇ ಇಂಡಿಯನ್ ಮಣ್ಣು ಅಂತ ಕೊಟ್ಬಿಡು, ಅವನಿಗೆ ಏನ್ ಗೊತ್ತಾಗತ್ತೆ? ಈ ಐಡಿಯಾನ ನಿನಗಿಂತ ಮುಂಚೆ ನಾನು ಮಾಡಿದ್ದೀನಿ. ಏನಾಯ್ತು ಗೊತ್ತಾ? ಮಣ್ಣು ಎಲ್ಲಾ ಕಡೆ ಮಣ್ಣೆ. ಇದು ಲಂಡನ್ ಮಣ್ಣಿದ್ದಂಗ ಇದೆ, ಕೆಂಪಾವತಿ ಕೆರೆ ಮಣ್ಣಿದ್ದಂಗಿದೆ. ನಮಸ್ತೆ ಸರ್. ಎಸ್ ಸರ್, ದಿ ಗ್ರೇಟ್ ಇಂಡಿಯನ್ ಸಾಯಿಲ್ ಸರ್. ತಗೊಳ್ಳಿ ಸರ್. ಇಂಡಿಯನ್ ಸಾಯಿಲ್. ಹೌದು ಸರ್. ಯು ಆರ್ ರಿಯಲಿ ಗ್ರೇಟ್. ಅದೇ ನನಗೆ ಪ್ರಮೋಷನ್ ಕೊಡಿ, ನನ್ನ ಸ್ಯಾಲರಿ ಜಾಸ್ತಿ ಮಾಡ್ಬಿಡಿ. 4 ಸಲ ಬೋನಸ್, ಲಂಡನ್ ನಲ್ಲಿ 2 ಸೈಟು, ವರ್ಲ್ಡ್ ಟೂರು, ಹಂಗೆ 4 ಬಾಟ್. ಇಂಡಿಯನ್ ಸಾಯಿಲ್ ಸರ್. ಇದು ಇಂಡಿಯನ್ ಸಾಯಿಲ್? ಕನ್ಫರ್ಮ್ ಸರ್. ನಿಮ್ ತಾಯ್ನಾಡಿನ ಮಣ್ಣು ಸರ್. ಇದು ನಿನ್ ತಾಯ್ನಾಡು ಮಣ್ಣು ಅಲ್ಲ. ಕೆಳಗೆ ಮಣ್ಣು ಕೆರಿಬೇಕಾದ್ರೆ ಮೇಲಿಂದ ನೋಡ್ಬಿಟ್ನಾ?
ಇದು ಇಂಡಿಯನ್ ಸಾಯಿಲ್. ಅದು ಹೆಂಗ್ ಹೇಳ್ತೀರಾ ಸರ್? ಎರಡು ಒಂದೇ ಕಲರ್ ಇದೆ, ಇದು ಮಾತ್ರ ಇಂಡಿಯನ್ ಸಾಯಿಲ್ ಅಲ್ಲ ಅಂತ ಹೆಂಗ್ ಹೇಳ್ತೀರಾ ಸರ್? ಡಿಫ್ರೆನ್ಸ್ ಗೊತ್ತಾಗಬೇಕಾ ನಿನ್ಗೆ? ಹೌದು. ಒಂದ್ ನಿಮಿಷ ಇರು, ಕೊಡಿಲಿ, ಕೈ ಕೊಡಿಲಿ. ತೊಳಿ ಸರ್. ಉರಿತಾ ಇದೆಯಾ? ಉರಿತಾ ಇದೆಯಲ್ಲ? ಇದು ಇಂಡಿಯನ್ ಸಾಯಿಲ್. ಕೊಡಿಲ್ ಕೈ. ಇದು ಭಾರತದ ಮಣ್ಣು. ಹೇಗಿದೆ? ಸರ್ ಈಗ ತಣ್ಣಗಾಗ್ತಿದೆ ಅಲ್ಲ? ಇದು ಈ ದೇಶದ ಮಣ್ಣು, ಇಂಗ್ಲಿಷ್ ಸಾಯಿಲ್. ಉರಿನಾ? ಉರಿತಾ ಇದೆಯಾ? ಆ ಮಣ್ಣು ಹಾಕು. ಹೇಗಿದೆ? ಈಗ ತಣ್ಣಗಾಗ್ತಾ ಇದೆ ಸರ್. ಅದು ಔಷಧಿ ತರ. ಇಂಡಿಯನ್ ಸಾಯಿಲ್ ಗ್ರೇಟ್ ಸರ್. ಈಗ ಗೊತ್ತಾಯ್ತಾ ನಮ್ಮ ದೇಶದ ಮಣ್ಣಿಗೂ ಬೇರೆ ದೇಶದ ಮಣ್ಣಿಗೆ ಏನ್ ವ್ಯತ್ಯಾಸ ಅಂತ? ನಮ್ಮ ದೇಶದ ಮಣ್ಣಲ್ಲಿ ಮುಕ್ಕೋಟಿ ದೇವರ ನೆಲೆ ಇದೆ, ಓಂಕಾರ ವೇದ ಉಪನಿಷತ್ತುಗಳ ಸೆಲೆ ಇದೆ, ಆಯುರ್ವೇದ ಸಂಜೀವಿನಿಯ ಮಲೆ ಇದೆ, ಕಿತ್ತೂರಾಣಿ ಚೆನ್ನಮ್ಮ, ಭಗತ್ ಸಿಂಗ್, ವೀರ ಸಾವರ್ಕರ್, ಟಿಪ್ಪುರಂತಹ ರಕ್ತದ ಕಲೆ ಇದೆ, ಗಾಂಧಿ ಬುದ್ಧ ಬಿಟ್ಟೋಗಿರೋ ವೈಚಾರಿಕ ತೊಲೆ ಇದೆ, ಅಜಂತ, ಎಲ್ಲೋರ, ಬೇಲೂರು, ಹಳೇಬೀಡಿನ ಶಿಲ್ಪದ ಸಾಂಸ್ಕೃತಿಕ ಶಿಲೆ ಇದೆ, ಹಲವಾರು ಜಾತಿ ಧರ್ಮ ಭಾಷೆಗಳ ಪ್ರೀತಿಯ ಬಲೆ ಇದೆ, ಚಾಣಕ್ಯ, ವಿಶ್ವೇಶ್ವರಯ್ಯ, ಆರ್ಯಭಟ, ಶಕುಂತಲಾದೇವಿ, ಅಬ್ದುಲ್ ಕಲಾಂರಂತಹ ತಲೆ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಅಲೆ ಇದೆ. ಅರ್ಥ ಆಯ್ತಾ? ಗ್ರೇಟ್ ಸರ್. ಟೇಕ್ ದಿಸ್ ಫಾರಿನ್ ಸಾಯಿಲ್ ಅಂಡ್ ಗೆಟ್ ಲಾಸ್ಟ್, ಯು ಫೂಲಿಶ್ ಟಿಂಬಿಟ್. ಐ ಆಮ್ ಸಾರಿ ಸರ್. ಸರಿ ಸರ್. ಹೌದಾ? ಹೌದಪ್ಪ, ಗೊತ್ತಾಯ್ತಾ? ನೀನ್ ಅರ್ಜೆಂಟ್ ಆಗಿ ಬಂದ್ ಕಳ್ಸು. ಆಯ್ತಪ್ಪ. ನಿಮ್ ಬಾಸು ಮಾಮೂಲಿ ತರ ಅಲ್ಲ, ಭಯಂಕರ ದೇಶಭಕ್ತ. ಓಕೆ. Good afternoon, everyone. We at the Gandhi and Gandhi Company take the pleasure to invite you to a surprise party. And there will be a game show. And the overall winner will receive a prize money of £1 million. I'm here to welcome you all to the unique show called Millionaire Slumdog. Now welcome our beloved CEO of Gandhi and Gandhi Company, Mr. Subhash Chandra Gandhi. Now begins our game show. It is Millionaire Slumdog. Who wants to be millionaire? Okay, fine. Everything is fine. Now, this is game number 1. Whoever eats more number of ragi balls and rotis gets more points. 1, 2, 3, come on! Use your brain, use your legs, try harder, try your luck. Yes, you're really doing well. ಏನ್ ಬಸ್ ಇದು? ಚೆನ್ನಾಗಿ ಗುಂಡಾಕಿ ಎಂಜಾಯ್ ಮಾಡಿದ್ಬಿಟ್ಟು ಒಬ್ಬೊಬ್ರು ಗುದ್ದಾಡ್ಕೊಂಡು ಮುದ್ದೆ ತಿನ್ನ ಗೊದ್ದಾಡ್ತಾವ್ರೆ. ಲೇ ಮುಟ್ಟಾಳ, ಇವತ್ತಿನ ಡೇಟ್ ಏನ್ ಹೇಳು? ಎಲಿಜಬೆತ್ ಕ್ವೀನ್ ಮದುವೆ ಆಗಿದ್ದೆ ಬಸ್. ನೀನೊಬ್ಬ ಇಂಡಿಯನ್ ಏನೋ? ಥೂ ನಿನ್ನ ಮೂರ್ಖ. ಬಸ್. ಇವತ್ತು ಆಗಸ್ಟ್ 14 ಮಿಡ್ ನೈಟ್ ಕಣೋ. ಅರ್ಥ ಆಗ್ಲಿಲ್ವಾ? ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕ ದಿನ. ಅಯ್ಯೋ ಗೊತ್ತಾಗ್ಲಿಲ್ಲ. ಬ್ರಿಟಿಷರೇ ತಾನೇ ನಮ್ಗೆ ಸ್ವತಂತ್ರ ಕೊಟ್ಟಿದ್ದು. ಸ್ವತಂತ್ರ ಕೊಡಕ್ ಮುಂಚೆ ಏನ್ ಮಾಡಿದ್ರು ಇವ್ರುಗಳು? ಏನ್ ಮಾಡಿದ್ರು? ಗಾಂಧಿ, ನೆಹರು, ಬೋಸ್ ಅವ್ರಗಳನ್ನೆಲ್ಲ ಇದೇ ತರ ಜೈಲಲ್ಲಿ ಹಾಕಿ ರೊಟ್ಟಿ ಮುದ್ದೆ ಕೊಟ್ಟು ಸಾಯಿಸ್ತಾ ಇದ್ರು ಕಣೋ. ಇವತ್ತು ನಾನು ಇವ್ರಗಳ ಕೈಲಿ ಅದನ್ನೇ ಮಾಡಿಸ್ತಾ ಇದ್ದೀನಿ. ಅವತ್ ನಮ್ ದೇಶ ದೋಚಕೋಸ್ಕರ ಮಾಡಿದ್ರು, ಇವತ್ತು ನಾವು ಕೊಡ್ತಿರೋ ದುಡ್ಡು ದೋಚಕೋಸ್ಕರ ಮಾಡ್ತೀಯ ನೋಡಿ. ನೆಕ್ರಿ ನೆಕ್ರಿ. ಅಕಸ್ಮಾತ್ ಇವ್ರುಗಳಿಗೆ ಗೊತ್ತಾಗ್ಬಿಟ್ರೆ ಬಾಸ್. ಲೇ ಮುಟ್ಟಾಳ, ಅವ್ರು 360 ವರ್ಷ ಮಾಡಿದ್ರು ನಮಗ್ ಗೊತ್ತಾಗ್ಲಿಲ್ಲಲ್ಲೋ. ನಾವು ಒಂದಿನ ಮಾಡ್ರೆ ಅವ್ರಿಗೆ ಗೊತ್ತಾಗತ್ತಾ? ಸೂಪರ್. Game number 2. Here, whoever gives maximum bottle of blood wins maximum points. 1 bottle, 10 points. 2 bottles, 20 points. ಆ ಬ್ಲಡ್ ಡೊನೇಷನ್ ಸೀಕ್ರೆಟ್ ಏನ್ ಬಾಸ್? ಇದೇ ಬ್ರಿಟಿಷ್ನವರು, ಇಂಗ್ಲಿಷ್ನವರು ನಮಗ್ ಸ್ವತಂತ್ರ ಕೊಡಕ್ ಮುಂಚೆ ನಮ್ಮ ದೇಶ ಜನಗಳಿಗೆ ತುಪಾಕಿ ಕೊಟ್ಟು ಎಷ್ಟು ಜನರ ರಕ್ತ ನಮ್ಮ ಮಣ್ಣಲ್ಲಿ ಚೆಲ್ಲಿದ್ದಾರೆ, ಎಷ್ಟು ಜನರ ರಕ್ತ ಹೀರಿದ್ದಾರೆ. ಅದಕ್ಕೆ ಕಣೋ ನಾನು ಇವತ್ತು ಈ ದಿನ ಇವ್ರುಗಳ ರಕ್ತ ಹೀರ್ತಾ ಇದ್ದೀನಿ. ನೋಡು, ನಾವುಗಳು ಕೊಡೋ ದುಡ್ಡುಗೋಸ್ಕರ 2 ಬಾಟ್ಲಿ 3 ಬಾಟ್ಲಿ ಹೇಗೆ ಎದ್ದು ಬಿದ್ದು ಕೊಡ್ತೀಯಾರೆ. Awesome. Mr. Joseph, how are you feeling? Not 1, not 2, not 3, 5 bottles. Take 5 bottles and give me money. Give me 1 million and take all my blood. Oh, he's a really brave man. Hey, come here. Yes. What are my points? What is his points? 40 points. 40 points. ಈ ಬ್ಲಡ್ ನೆಲ್ಲ ನಾನು ಇಂಡಿಯಾಗೆ ಎಕ್ಸ್ಪೋರ್ಟ್ ಮಾಡ್ತೀನಿ. ಅಲ್ಲಿರೋ ಬಡ ರೋಗಿಗಳಿಗೆ ಉಚಿತವಾಗಿ ಫ್ರೀಯಾಗಿ ಡೊನೇಟ್ ಮಾಡ್ತೀನಿ. ರಕ್ತದಾನ ವೀರ ಕರ್ಣ ಬಾಸ್. ನೀವು ಈ ಖುಷಿ ಬೇಕಾಗ್ಬಿಡ್ತೀನಿ ಬಾಸ್. ಕುಡಿಯೋದು ಆಮೇಲೆ ಕ್ಲೈಮ್ಯಾಕ್ಸ್ ನೋಡು. ಅಯ್ಯಪ್ಪ. Cheer up, guys. Last item for the night. Whoever sustains this hanging rope for longest time gets 100 points. Come on, you.
Awesome! He's a brave man! Give him a big round of applause! ಅಯ್ಯೋ ಏನ್ ಬಾಸ್ ಏನಾಗ್ತಾ ಇದೀರಾ ಸತ್ಗೆ ತೋಬಿಟ್ರೆ ಅಫನ್ಸ್ ಆಫ್ ದಿ ಡಿಫೆನ್ಸ್ ಏಯ್ ದಡ್ಡ ಇವರೆಲ್ಲ ಪಾಪಿ ಚಿರಾಯಿಗಳು ಕಣೋ ಅಷ್ಟೀಸಿಯಾಗಿ ಸಾಯಲ್ಲ. Doing real well! ಇವ್ರುಗಳು ಕಣೋ ಎಂತ ದೇಶಭಕ್ತರು, ಭಗತ್ ಸಿಂಗ್ ಎಂತ ಪೇಟ್ರಿಯಾಟ್, ಅವ್ರನ್ನ ಪಬ್ಲಿಕ್ ಅಲ್ಲಿ ಹ್ಯಾಂಗ್ ಮಾಡಿದ್ರು ಕಣೋ. ಅದಕ್ಕೆ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಈ ಭಗತ್ ಸಿಂಗ್ ಯಾರು ಬಾಸ್? ಗೊತ್ತು ಬಾಸ್, ಗಬ್ಬರ್ ಸಿಂಗ್ ಅಣ್ಣ. ಅಲ್ಲ ಹರ್ಭಜನ್ ಸಿಂಗ್ ತಮ್ಮ. ಅವ್ರಗಳನ್ನೆಲ್ಲ ಕಣ ನೇಣಾಕ್ಬೇಕಾಗಿದ್ದು ನಿನ್ನಂತ ಡರ್ಟಿ ಇಂಡಿಯನ್ಸ್ ನ. No, please, you're gonna kill me. I can't breathe. He's out of the game! What a stupid thing you're doing, I say. ಗೇಮ್ ಶೋ ಅಂತ ನೀವು ಮಾಡ್ತಿರೋ ಒಳ ಅರ್ಥ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಏನ್ ಮಾಡ್ತಾರೆ? ನಮ್ ಕಂಪ್ನಿ ಮುಚ್ಚಿಬಿಡ್ತಾರ? ಮುಚ್ಚಲಿ ಬಿಡು. ನಮ್ ಕಂಪ್ನಿಲಿ ಈ ದೇಶದ ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟು ಸಾಕ್ತಾ ಇದೀವಿ. ಅದೇ ಕೆಲಸ ನಮ್ ದೇಶದಲ್ಲಿ ಮಾಡ್ರೆ ನಿನಗೆ ಪುಣ್ಯನಾರ ಬರುತ್ತೆ. ಸ್ಟೂಪಿಡ್ ನೀನು. ನಮ್ದು ಮಲ್ಟಿ ನ್ಯಾಷನಲ್ ಕಂಪನಿ. ನಾವಿಲ್ಲಿ ಪೌಂಡ್ಸ್ ಸಂಪಾದನೆ ಮಾಡ್ತೀವಿ. ಪೌಂಡ್ಸ್ಗೂ ರುಪೀಸ್ಗೂ ವ್ಯತ್ಯಾಸ ಗೊತ್ತೇನೋ ನಿಂಗೆ? 30 ರೂಪಾಯಿ ಕೊಟ್ರೆ 1 ಪೌಂಡ್ ಬ್ರೆಡ್ ಸಿಗುತ್ತೆ ಅಂತ ನಮ್ ದೇಶದ 3ನೇ ಕ್ಲಾಸ್ ಮಕ್ಕಳು ಹೇಳ್ತಾರೆ. ಕೇಳಿದ್ದೇನೆ ನಿನ್ನ ಮಗನ ವಿತ್ತಂಟವಾದನ. ಹಿ ಇಸ್ ದಿ CEO ಆಫ್ ದಿ ಕಂಪನಿ. ಹೇಗೆ ಮಾತಾಡ್ತೀರ ನೋಡು. ಅಯ್ಯೋ ಮಾಡಿದಾದ್ರೆ ಏನು, ರಿಯಾಲಿಟಿ ಶೋಸ್ ಎಲ್ಲರೂ ಮಾಡ್ತಾರೆ. ಟಿವಿ ಚಾನೆಲ್ಸ್ ಅಲ್ಲಿ ಇದಕ್ಕಿಂತ ಕೆಟ್ಟ ಗೇಮ್ ಶೋಸ್ ನಾನು ನೋಡಿದೀನಿ. ಬಾಯಿಂದ ಹುಳ ತೆಗೆಯೋದಂತೆ, ಆ ಹಾವಿರೋ ಗ್ಲಾಸ್ ಬಾಕ್ಸ್ ಅಲ್ಲಿ ಮಲ್ಕೊಳ್ಳೋದಂತೆ. ಅಬ್ಬಬ್ಬಾ ಛೇ ಛೇ. ಹೇಳಮ್ಮ ನೀನು ಕರೆಕ್ಟ್ ಆಗಿ ಹೇಳಪ್ಪನ್ಗೆ. ಆ ಶೋಗಳೆಲ್ಲ ಎಲ್ಲಿ ನೋಡಿದಾರಪ್ಪ? ನೀ ಸುಮ್ನಿರು. ಎಲ್ಲ ನಿನ್ನಿಂದಾನೇ ಹೀಗಾಗಿರೋದು. ಅವನಿಗೆ ಗಾಂಧೀಜಿ ಬೋಸು ಇವರುಗಳ ಬುಕ್ ಅನ್ನು ಕೊಟ್ಟು ಹಾಳು ಮಾಡಿರೋದು. ಅದ್ಯಾವುದೋ ಆಶ್ರಮ ತರ ಇರೋ ರಮಣ ಮಹರ್ಷಿ ಇಂಡಿಯನ್ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಹಾಕ್ದೆ ಮುಗಿತು ಕತೆ. ಪ್ರಪಂಚ ಜ್ಞಾನನೆಲ್ಲ ಬೆಳ್ಕೊಂಡಿಯಾನೆ. ಹೌದೌದು, ನಮ್ ಗುರುಗಳು ನನ್ಗೆ ಹೇಳ್ಕೊಟ್ಟಿದ್ದಾರೆ ಓಂಕಾರದಲ್ಲಿ ಇಡೀ ಪ್ರಪಂಚನೇ ಇದೆ ಅಂತ. ಬರೀ ಹಸಿ ಸೊಪ್ಪು ಮಾಂಸ ತಿನ್ಕೊಂಡಿದ್ ಈ ನಿನ್ ಜನಕ್ಕೆ ಉಪ್ಪು ಖಾರದ ರುಚಿ ತೋರಿಸ್ಕೊಟ್ಟಿದ್ದೆ ನಮ್ ಜನಗಳು. ಅದಕ್ಕೆ ಆ ಭಾರತ ದೇಶದ ಜನ ಉಪ್ಪು ಹುಳಿ ಖಾರ ಚೆನ್ನಾಗಿ ತಿನ್ಕೊಂಡು ಜನಸಂಖ್ಯೆ ಬೆಳೆಸ್ಕೊಂಡು ಕೂತಿರೋದು. ಆ ದೇಶದವರು ಪ್ರಪಂಚಕ್ಕೆ ಏನೋ ಕೊಟ್ಟಿದ್ದಾರೆ. ನೀನು ಇವತ್ತು ಯೂಸ್ ಮಾಡ್ತಾ ಇರೋ ಟೆಕ್ನಾಲಜಿ, ಮೊಬೈಲ್, ಫೋನು, ಕಾರು, ಪ್ಲೇನು ಎಲ್ಲ ಕೊಟ್ಟಿದ್ದು ಇಲ್ಲಿ ಜನ. ಆ ಭಾರತ ದೇಶದವರು ಪ್ರಪಂಚಕ್ಕೆ ಕೊಟ್ಟಿದ್ದು ಬರೀ 0. ಆದ್ರ ಒಂದ್ 0 ಇಲ್ಲ ಅಂದಿದ್ರೆ ಇವತ್ ನೀನ್ ಮಾಡ್ತಿದ್ಯಲ್ಲ 350 ಮಿಲಿಯನ್ ಪೌಂಡ್ಸ್ ವ್ಯಾಪಾರ, ಅದನ್ನ ಬರೆಯೋದಿಕ್ಕೆ, ಕೂಡೋದಿಕ್ಕೆ, ಗುಣಿಸೋದಿಕ್ಕೆ ಈ ಬಂಗ್ಲೆಗಿನ್ನ ದೊಡ್ಡ ಕಂಪ್ಯೂಟರ್ ಇಟ್ಕೊಬೇಕಾಗಿತ್ತು. 0ಗಷ್ಟು ವ್ಯಾಲ್ಯೂ ಇದೆ, ಮರಿಬೇಡ. ನಮ್ಮ ದೇಶದವ್ರು ಪ್ರಪಂಚಕ್ಕೆ ಏನು ಕೊಡ್ಲಿಲ್ಲ. ಯಾಕೆ ಗೊತ್ತಾ? ಆ ದೇಶ ಆಗಿತ್ತು, ಅದಕ್ಕೆ ಏನು ಕೊಡ್ಲಿಲ್ಲ ಅವರು. ನಮ್ಮ ದೇಶದಲ್ಲಿ ಏನಿರ್ಲಿಲ್ಲ ಹೇಳು? ಬೀಜ ಬಿಸಾಕಿದ್ರೆ ಗಿಡ ಹುಟ್ಟೋದು, ಕೈ ಚಾಚ ನೀರ್ ಸಿಗೋದು, ಕಣ್ಣು ಮುಚ್ಕು ಧ್ಯಾನ ಮಾಡಿದ್ರೆ ದಿವ್ಯ ದೃಷ್ಟಿನೇ ಬರೋದು. ನಮ್ಗೆ ಯಾಕೆ ಎಲೆಕ್ಟ್ರಿಸಿಟಿ ಕರೆಂಟ್ ಎಲ್ಲ ಯಾಕೆ ಬೇಕಿತ್ತು? ಇಷ್ಟಕ್ಕೂ ನಮ್ ದೇಶ ಏನೂ ಇಲ್ಲ ಅಂತೀಯಲ್ಲ. ನಮ್ಮ ದೇಶದವರು ಕಂಡು ಬೇರೆ ದೇಶ ಹುಡ್ಕೊಂಡು ವ್ಯಾಪಾರ ಮಾಡಕ್ ಹೋಗ್ಲಿಲ್ಲಲ್ಲ, ಅವ್ರು ತಾನೇ ನಮ್ ದೇಶ ಹುಡ್ಕೊಂಡ್ ಬಂದಿದ್ದು. ನಮ್ ದೇಶದಲ್ಲಿ ಏನಿಲ್ಲ ಅಂದ್ರೆ ಅವ್ರು ಯಾಕೆ ನಮ್ ದೇಶಕ್ಕೆ ಬರೋ ಲಾಜಿಕ್ ಆಗಿ ಯೋಚನೆ ಮಾಡಿ ನೋಡು. ಹಾಗಾದ್ರೆ ನೀನ್ ಯಾಕೋ ಲಂಡನ್ ಅಲ್ಲಿ ಇದೆಯಾ? ನೀನು ಹಾಳಾಗಿ ಹೋಗೋ ಆ ದೇಶಕ್ಕೆ. ಹೋಗ್ತೀನಿ ಇರಪ್ಪ. ಅವ್ರು ಹೆಂಗ್ ನಮ್ಮ ದೇಶನ ಕೊಳ್ಳೆ ಹೊಡ್ಕೊಂಡು ಹೋದ್ರು, ಅದೇ ತರ ನಾನು ಈ ದೇಶನ ಕೊಳ್ಳೆ ಹೊಡ್ಕೊಂಡು ನಮ್ ದೇಶಕ್ಕೆ ಹೊಟ್ಟೋಗ್ತೀನಿ. ನೋಡ್ತಾ ಇರು. ಲೇ, ಇವನು ಹೀಗೆ ಬಿಟ್ರೆ ಸರಿ ಹೋಗೋದಿಲ್ಲ. ಹೋಗಿ ಹಿಮಾಲಯದಲ್ಲಿ ಸೆಟಲ್ ಆಗ್ಬಿಡ್ತಾನಷ್ಟೇ. ಇರು ಇವನ್ ಕೈಕಾಲು ಹೇಗೆ ಕಟ್ಟಾಕ್ಬೇಕು ಅಂತ ನಂಗೆ ಗೊತ್ತು. ಹೇಗ್ ಕಟ್ಟಾಕ್ತೀರಾ? ಒಂದು ಮದುವೆ ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಹಲೋ ಬ್ರದರ್, ಏನ ಮಣ್ ಖಾಲಿ ಆಗಿದ್ಯಾ? ಮಣ್ ಕಳಿಸ್ಬೇಕಾ? ಅಯ್ಯೋ ಮಣ್ ಬೇಡ, ಒಂದು ಹೆಣ್ಣು ಕಳ್ಸ್ಬಿಡಪ್ಪ. ಏನೋ ನಿನ್ ಕಣ್ಣಿ ನಾನು ಬ್ರೋಕರ್ ತರ ಕಾಣಿಸ್ತಾ ಇದೀನ? ಅಯ್ಯೋ ಸ್ವಲ್ಪ ಹೇಳೋ ತನಕ ಕೇಳಿಸ್ಕೊಳಪ್ಪ. ಅದೇನಂದ್ರೆ ನಮ್ ದೊಡ್ಡ ಬಾಸು ಚಿಕ್ಕ ಬಾಸ್ಗೆ ಮದುವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಅವ್ರ ಲೆವೆಲ್ಗೆ ಹೆಣ್ಮಕ್ಳು ನಮ್ಮಲ್ಲೆಲ್ಲಪ್ಪ ಸಿಗ್ತಾರೆ. ಲೇ, ಆ ಲೆವೆಲ್ ಏನು ಅಂತ ಹೇಳ್ತೀನಿ. ಆ ಲೆವೆಲ್ ಹುಡುಗಿ ನಿನ್ನ ಕಣ್ಣಿಗೆ ಮಾತ್ರ ಬೀಳೋದು. ಒಂದು ಪೆನ್ನು ಪೇಪರ್ ತಗೊಂಡು ನೀಟಾಗಿ ಬರ್ಕೋ, ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಣೆಯಲ್ಲಿ ₹1 ಕಾಯಿನ ಅಗಲದಷ್ಟು ಕುಂಕುಮದ ಬೊಟ್ಟಿರ್ಬೇಕು. ₹1 ಅಗಲದ ಬೊಟ್ಟ? ಅವಳು ಹಾಕೋ ರವಿಕೆ ಕುತ್ತಿಗೆವರೆಗೂ ಮುಚ್ಚಿರ್ಬೇಕು. ಕುತ್ತಿಗೆಯಲ್ಲಿ ಹಾಕಿರೋ ಸರ ಕೂಡ ಕಾಣಬಾರ್ದು. ಇಳಕಲ್ ಸೀರೆನ ಮೈ ತುಂಬಾ ಸುತ್ಕೊಂಡಿರ್ಬೇಕು. ಈ ತರದ ಹೆಣ್ಣು ಪುರಾಣದಲ್ಲಿ, ವೇದದಲ್ಲಿ, ಗುಹೆಯಲ್ಲಿ, ಕಾಡಲ್ಲಿ, ವಿಲೇಜ್ ಅಲ್ಲಿ ಎಲ್ಲಿ ಹುಡುಕಿದ್ರು ಸಿಗಲ್ಲ ಕಾಣಲ್ಲ. ಗೌಡ್ರೆ ಟೆನ್ಷನ್ ಆಗಬೇಡಿ ಗೌಡ್ರೆ. ಟೆನ್ಷನ್ ಅಂತ ಟೆನ್ಷನ್. ಇವರೇನಾ ನಿಮ್ ಸಂಘದವರು? ಹೌದು.
ಅಲ್ಲೋಡಿ ಬಂದ್ರು ಅವ್ರೆ. ಏನಿದ್ರ ನೀನ್ ಎಲ್ಲಾ ಕಡೆ ಹುಡುಕಿ ಎದೆ ತಸ್ಕೊಂಡ್ಬಿಟ್ಟಿತ್ತು ಗೊತ್ತಾ? ತಾವು ಅದು ನಾನ್ ದಾರಿಲಿ ಬರ್ಬೇಕಾರೆ ಈ ಹುಡುಗಿ ನನ್ ಕಾರ್ಗೆ ಅಡ್ಡವಾಗಿ ಸಿಕ್ಕಿದ್ಲು. ವಿಷಯ ಗೊತ್ತಾ ಕರ್ಕೊಂಡ್ ಬಂದೆ. ಬೈ ನಾನ್ ಗಾಂಧಿ ಅಂತ. ಸರ್, ಗಾಂಧಿ ಅಂಡ್ ಗಾಂಧಿ ಕಂಪ್ನಿ ನೀವು ಓನರು? ಹೌದೌದ್ ನಾನೇ. ಲೇ ಇವ್ರ ಕಣೆ, ಗಾಂಧಿ ಅಂಡ್ ಗಾಂಧಿ ಕಂಪ್ನಿ ಭಿಕ್ಷಾರ್ತಿ. ಅದಿರ್ಲಿ ತಾವೇನಿಲ್ಲಿ? ನಾವು ಲಂಡನ್ ಆಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋಣ ಅಂತ ಬಂದಿದ್ದೀವಿ. ಈ ಮಹಾನುಭಾವರೇ ನಮ್ಮನ್ನ ಕರ್ಸಿದ್ರು. ನಮಸ್ಕಾರ. ಕರ್ಸ್ಬಿಟ್ಟು ಈ ಫುಟ್ಪಾತ್ ಆಗಿ ಪ್ರಾಕ್ಟೀಸ್ ಮಾಡು ಅಂದ್ರೆ ಎಲ್ಲಿಂದ ಮಾಡೋಣ? ಆ ಪೊಲೀಸ್ ನೋಡಿದ್ರೆ ಒತ್ತಾರೆಯಿಂದ ನಮ್ಮನ್ನ ಅಲ್ಗೂ ಇಲ್ಗೂ ಓಡಾಡ್ಸ್ಕೊಂಡು ನಾಯಿಗಳ ತರ ಇಟ್ಟಾಡ್ಸ್ತಾವ್ರೆ. ಯಾವ್ದೋ ಒಂದು ಸತ್ರು ಹೋಟ್ಲು ಮಾಡ್ಬೇಕೋ ಬೇಡವೋ? ನೀವೇನು ಬೇಜಾರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ದೇ ಇಲ್ಲೊಂದು ಮ್ಯಾನ್ಷನ್ ಇದೆ. ನಿಮ್ಗೆ ನಾನೆಲ್ಲ ಅರೇಂಜ್ ಮಾಡ್ತೀನಿ, ಬನ್ನಿ ನನ್ನ ಮ್ಯಾನ್ಷನ್. ಆಯ್ತಾಯ್ತು, ಒಳ್ಳೆ ದೇವ್ರ ತರ ಸಿಕ್ಕಿದ್ರಿ ನೀವು ನಮ್ಗೆ. ಪ್ಲೀಸ್ ನೀವು ಬರ್ಬೇಕು. ಕಾಣ್ತಾ ಇದ್ದೀರಾ? ನನ್ನ ಪ್ರೀತಿಯ ಭಾರತ ದೇಶದಿಂದ ಬಂದಂತ ಕಲಾವಿದರಿಗೆ ದೇಶೀಯವಾಗಿ ಸ್ವಾಗತ ಮಾಡೋಣ ಅಂತ ಕಲಿಬೇಕು ನಿಮ್ಮನ್ನ ನೋಡಿ ನಮ್ಮ ಜನ. ಎಲ್ಲ ಬನ್ನಿ ಪ್ಲೀಸ್. ನಮಸ್ಕಾರ, ಬನ್ನಿ. ಇಂದ್ರಾ ರೆಡಿನಮ್ಮ? ರೆಡಿ ಸರ್. ಏರಿ ಮೇಲೆ ಏರಿ, ಏರಿ ಮೇಲೆ ಏರಿ. ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್, 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 ಲಂಡನ್ ಬ್ರಿಡ್ಜ್. ಗೌಡ್ರೆ ಸ್ವಲ್ಪ ನಿಲ್ಸಿ. ಏನಿದು? ಜನಪದ ಸಂಗೀತನ, ಸಾಹಿತ್ಯನ, ಏನಿದು? ಅರೇ ಇದು ಬನ್ನಿಲಿ ನಮ್ಮ ಜನಪದ ಸಂಗೀತದಾಗೆ ಇಂಗ್ಲಿಷ್ ನ ಬೆರ್ಕೆ ಮಾಡ್ಕೊಂಡು ಆ ಇಂಗ್ಲಿಷ್ ತೋರ್ಗೆ ಹೊಡೆಯೋಣ ಅಂತ ಮಾಡಿರೋ ಸಂಗೀತ ಇದು. ಇದನ್ನ ಇಂಗ್ಲಿಷ್ ನಾಗೆ ಫ್ಯೂಷನ್ ಅಂತಾರಲ್ಲ, ಅದೇ ಇದು. ನೋಡಿ ಗೌಡ್ರೆ, ಈ ಫ್ಯೂಷನ್ ಕನ್ಫ್ಯೂಷನ್ ಅಲ್ಲ ಯಾಕೆ? ನೀವ್ ಇಲ್ಲಿಗೆ ಬಂದಿರೋದೇನಕ್ಕೆ? ನಮ್ಮ ದೇಶದ ಸಾಹಿತ್ಯ ಸಂಸ್ಕೃತಿನ ಇಲ್ಲಿ ಜನಕ್ಕೆ ಪರಿಚಯ ಮಾಡ್ಕೊಡೋದಿಕ್ಕೆ ಅಲ್ವಾ? ಅದನ್ನ ಬಿಟ್ಟು ಅವ್ರದನ್ನ ಅವ್ರಿಗೆ ಕೊಟ್ರೆ ಹೇಗೆ? ನೋಡಿ, ನನಗೆ ಈ ಜನಪದ ಸಾಹಿತ್ಯ ಸಂಗೀತ ಅಂದ್ರೆ ತುಂಬಾ ಇಂಟ್ರೆಸ್ಟ್. ನನ್ನ ಹತ್ರ ಇಷ್ಟೊಂದು ಫೋಕ್ ಸಿಡೀಸ್ ಇದೆ ನೋಡಿ. ಇದೇ ಫೋಕ್ ಸಾಂಗ್ ನ ಇಂಗ್ಲಿಷ್ ನವ್ರಿಗೆ ಇಷ್ಟ ಆಗ್ಬೇಕು, ಆತರ ನಾನು ಹಾಡು ತೋರಿಸ್ತೀನಿ ನೋಡಿ. ಒಂದ್ ನಿಮಿಷ, ನೀವ್ ಏನೇ ಹಾಡಿ ನಾನು ಬೇಡ ಅನ್ನೋದಿಲ್ಲ. ದಯವಿಟ್ಟು ನಾನು ಬರೆದಿರೋ ಸಾಹಿತ್ಯನ ಮಾತ್ರ ಇಲ್ಲ ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಬರ್ಬೇಕು ತಾನೆ? ಅಷ್ಟೇ, ಖಂಡಿತ ಬರ.